ದಿನ ನಾವು ಕಳೆದ 4 ದಿವಸಗಳಿಂದ ವಿದೇಶ ಪ್ರವಾಸ ವಿಯೆಟ್ನಾಂದಲ್ಲಿ ಬಂದು ಒಂದು 33 ಬೇಂದರು ಹೇಳಿದ್ರು 33 ಕೋಟಿ ಇರ್ತೇವೆ ಆ ಕಾಲಕ್ಕೆ ಜನಸಂಖ್ಯೆ 33 ಒಂದೊಂದು ಕೋಟಿ ಪ್ರತಿನಿಧಿಸುವಂತ ನಾವು ಇಲ್ಲಿ ವಿಯೆಟ್ನಾಂ ದೇಶದಲ್ಲಿ ಒಂದು ಪ್ರವಾಸ ಇದು ಖಂಡಿತ ಯಶಸ್ವಿ ಮತ್ತು ಬಹಳ ಸ್ಮರಣೀಯವಾದಂತ ಚಿರಕಾಲ ನೆನಪಿನಲ್ಲಿರುವಂತ ಪ್ರವಾಸ ಅಂತೇಳಿ ನಾನಂತೂ ಬಯಸ್ಕೊಂಡಿದ್ದೇನೆ. ನಮ್ಮ ಮಂಗಳೂರಿನ ಹೃದಯವಾಣಿಯ ಸಂಪಾದಕರು, ಸಂಸ್ಕೃತಿಯ ಚಿಂತಕರು ಮತ್ತು ಪ್ರವಾಸಿ ತಜ್ಞರೇ ಆಗಿರುವಂತಹ ನನ್ನ ಅತ್ಯಂತ ಆತ್ಮೀಯರಾಗಿರುವಂತಹ ಶ್ರೀ ಮಂಜುನಾಥ್ ಸಾಗರ್ ಸರ್ ಅವರು ನನಗೆ ಕಳೆದ 20 ವರ್ಷಗಳಿಂದ ನನಗೆ ಬಹಳ ಪರಿಚಿತರು ಮತ್ತು ಆಪ್ತರು. ಅವರು ಮಂಗಳೂರಿನ ಆಫೀಸ್ಗೆ ನಾನು ಹೋಗಿದ್ದೇನೆ ಅಂತ. ನಾನು ಹಿಂದೆ ಇದು ಪ್ರವಾಸಕ್ಕೆ ನಾವು ಹೋಗಿ ಬಂದಿದ್ದು ಅಂದ್ರೆ ನಾವು ಅಂಡಮಾನ್ ಪ್ರವಾಸಕ್ಕೆ ಹೋಗಿದ್ವಿ. ಅಂಡಮಾನ ಪ್ರವಾಸದ ನಂತರ ವಿಯೆಟ್ನಾಂ ಇಲ್ಲಿ ಬಂದಿರುವಂಥದ್ದು. ಇಲ್ಲಿ ಅವರು ಪ್ರತಿಯೊಂದು ಪ್ರವಾಸದ ಸಿದ್ಧತೆಗಳನ್ನ ಯೋಜನೆಗಳನ್ನ ಬಹಳ ನಿಖರವಾಗಿ ಮತ್ತು ಬಹಳ ಸ್ಪಷ್ಟವಾಗಿ ಮಾಡೋದು ನೋಡಿದ್ರೆ ಒಂದು ಸಂಸ್ಥೆ ಮಾಡುವಂತ ಕೆಲಸವನ್ನ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾರೆ ಅಂತ. ಯಾಕಂದ್ರೆ ಒಂದು ಯೂನಿವರ್ಸಿಟಿ ಆಗಲಿ, ಒಂದು ಸಂಸ್ಥೆ ಆಗಲಿ, ಒಂದು ಅಕಾಡೆಮಿಗಳು ಬೇರೆ ಬೇರೆ ಮಾಡ್ಬೋದು, ಅವ್ರ ಕೈಲಿ ಕೆಲಸ ಮಾಡಿರ್ತಾರೆ. ಆದ್ರೆ ಇವರು ಏಕೈಕವಾಗಿ ಎಲ್ಲರೂ ವೀಸಾ ತೆಗಿಸೋದಾಗ್ಲಿ, ಅವರು ಬರೋದು, ಪಾಸ್ಪೋರ್ಟ್ ಸಂಪರ್ಕ ಮಾಡೋದು, ಟಿಕೆಟ್ ತೆಗಿಸೋದು, ಅವನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಇಲ್ಲಿ ಬುಕ್ ಮಾಡೋದು, ಅಂದ್ರೆ ವಿದೇಶಗಳಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಲ್ಲಿ ಸಾರಿಗೆ ಸೌಲಭ್ಯ ಆಗಿರ್ಬೋದು, ಉಪಹಾರ ಬಗ್ಗೆ ಆಗಿರ್ಬೋದು, ಊಟದ ಬಗ್ಗೆ ಆಗಿರ್ಬೋದು, ವಸತಿ ಬಗ್ಗೆ ಆಗಿರ್ಬೋದು, ಆರೋಗ್ಯದ ಬಗ್ಗೆ ಆಗಿರ್ಬೋದು, ಎಷ್ಟು ಕಾಳಜಿಯನ್ನು ಅವ್ರು ಮಾಡ್ತಾ ಇದ್ರು ಅಂದ್ರೆ ಅವರ ನಿರಂತರವಾದ ಕಾಳಜಿ ನಮ್ಮ ಯಶಸ್ವಿ ಪಯಣದ ಒಂದು ಸಾರ್ಥಕತೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅಂತ. ಬಹಳ ಪ್ರವಾಸ ಅಂದ ತಕ್ಷಣ ಏನ್ ಮಾಡ್ತಿರೋದು ವಾಣಿಜ್ಯ ಪ್ರವಾಸಗಳು ಇರ್ತಾವ್ರಿ. ಅಂದ್ರ ಸ್ಥಳಗಳನ್ನ ವೀಕ್ಷಣೆ ಮಾಡುವಂತಹ ಪ್ರವಾಸ ಇರ್ತಾವ, ಅಧ್ಯಯನ ಮಾಡುವಂತ ಪ್ರವಾಸ ಇರ್ತಾವ. ನಮ್ದು ಕಲ್ಚರ್ ಪ್ರವಾಸ, ಸಂಸ್ಕೃತಿ ಪ್ರವಾಸ. ಯಾಕಂದ್ರೆ ಈ ಸಂಸ್ಕೃತಿ ಇದೆಯಲ್ಲ, ಇದು ಮಾತ್ರ ಮನುಷ್ಯನ ಆರೋಗ್ಯ ಮತ್ತು ಮನಸ್ಸನ್ನು ಗಟ್ಟಿಗೊಳಿಸೋ ಜೊತೆಗೆ ಆಯುಷ್ಯನ ಹೆಚ್ಚಿಸ್ತೈತಿ, ಆರೋಗ್ಯನ ಹೆಚ್ಚಿಸ್ತೈತಿ. ನಾನು ನಿಮ್ ಜೊತೆ ಇಲ್ಲಿ ಮಾತಾಡ್ತಾ ಅಂದ್ರೂ ಸಹಿತ ನಮ್ಮ ಮಾತುಗಳು ವಿಶ್ವಕ್ಕೆ ಒಂದು ಒಳ್ಳೆ ಸಂದೇಶವನ್ನ ಕೊಡುವ ದಿಶೆಯಲ್ಲಿ ಇರ್ತಾವ. ಕಲೆ ಸಂಸ್ಕೃತಿ ಅಂದಾಗ ಸಂಗೀತ, ಸಾಹಿತ್ಯ, ಆಮೇಲೆ ಇದು ಹಾಡು ಇದೆಯಲ್ಲ, ಹಾಡು ನಮ್ಮ ವೀರೇಂದ್ರ ಹೆಗ್ಡೆ ಅವರು ಹೇಳ್ತಾರೆ, ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಹೇಳ್ತಾ ಇದ್ರು, ಒಬ್ಬ ಚಾಲಕನು ಸಹಿತ ಹಾಡು ಹಾಡುತ್ತಾ ಹಾಡು ಗುಣಗುಣಿಸುತ್ತಾ ಹೋಗ್ತಾ ಇದ್ರೆ ಅಲ್ಲಿ ಒಂದು ಖುಷಿಯಿಂದ ಇರ್ತಾನೆ ಅಂತ. ಹಾಗಾಗಿ ಕಲೆ ಸಂಸ್ಕೃತಿಯ ಪ್ರತಿಬಂಧ ಈ ಪ್ರವಾಸ ನಮ್ಮೆಲ್ಲ ಯಶಸ್ವಿಯಾಗಿದೆ. ನಮ್ಮ ಚಟ್ನಿ ನೆನಪಿರುವಂತ ಚಟ್ನಿ ನಮ್ಗ ಸರ್ ಕೊಟ್ಟರು, ರಿಟೈರ್ಡ್ ಪ್ರಿನ್ಸಿಪಾಲ್ ಸರ್ ಅವರು ಬಹಳ ಆತ್ಮೀಯರು. ನಮ್ಮ ಸರ್ಗೆ ಧನ್ಯವಾದ ತಿಳಿಸುತ್ತಾ ಎಲ್ಲರೂ ಸಹಿತ ಮತ್ತೆ ನನ್ನ ಶುಭಾಶಯ ತಿಳಿಸುತ್ತಾ ನಾನು ಮಾತು ಮುಗಿಸ್ತೇನೆ. ತಮ್ಗೆಲ್ಲರೂ ಸಹಿತ ಧನ್ಯವಾದಗಳು.